ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರುವಂತಹ ಕೆಲಸ ಆಗ್ತಾ ಇದೆ. ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಕಾರಣ ಬಸ್ಗಳ ಆಪರೇಟ್ ಆಗಬಾರದು ಅನ್ನುವಂಥದ್ದು ಇವರ ಉದ್ದೇಶ. ಬಸ್ಗಳನ್ನ ಇವರು ಯಾವ ರೀತಿ ಅಡ್ಡಾಡಿಕೊಂಡು ಹೋಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತಂದ್ರೆ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ಗಳು ಆಪರೇಟ್ ಆಗಬಾರದು ಅನ್ನೋದು ಇವರ ಉದ್ದೇಶ. ಬಂಟ್ವಾಳ ತಾಲೂಕಿನ ಅಮುಂಜೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಗ್ರಾಮದಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇರೋದನ್ನ ಕಂಡ ಕಿಡಿಗೇಡಿಗಳು ಈ ಬಸ್ಗಳು ಓಡಾಡಬಾರದು ಅಂತ ಹೇಳಿ ಆಟೋದಲ್ಲಿ ಆ ಬಸ್ಸನ್ನ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ ಎಂತ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಆ ಬಸ್ನಲ್ಲಿ ಓಡಾಡ್ತಾ ಇರುವಂತವ್ರು ಯಾರಿರ್ತಾರೆ? ಪ್ರಯಾಣಿಕರು, ಅವ್ರವ್ರ ಕೆಲಸಕ್ಕೆ ಅಮಾಯಕರು ಓಡಾಡ್ತಿರ್ತಾರೆ. ನೀವು ಕಲ್ಲು ತೂರೋದು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಕ್ಕೆ? ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡದಾದ್ಯಂತ ಈ ರೀತಿ ಬಿಗುವಿನ ವಾತಾವರಣ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್. ಈ ಮಧ್ಯೆ ಈ ರೀತಿಯ ಕಿಡಿಗೇಡಿಗಳ ಅಟ್ಟಹಾಸ. बस उठी रिटर्न कर दिया जन बस उठी रिटर्न कर दिया ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾರೆ. ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರುವಂತಹ ಕೆಲಸ ಆಗ್ತಾ ಇದೆ. ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಕಾರಣ ಬಸ್ಗಳ ಆಪರೇಟ್ ಆಗಬಾರದು ಅನ್ನುವಂಥದ್ದು ಇವರ ಉದ್ದೇಶ. ಬಸ್ಗಳನ್ನ ಇವರು ಯಾವ ರೀತಿ ಅಡ್ಡಾಡಿಕೊಂಡು ಹೋಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತಂದ್ರೆ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ಗಳು ಆಪರೇಟ್ ಆಗಬಾರದು ಅನ್ನೋದು ಇವರ ಉದ್ದೇಶ. ಬಂಟ್ವಾಳ ತಾಲೂಕಿನ ಅಮುಂಜೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಗ್ರಾಮದಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇರೋದನ್ನ ಕಂಡ ಕಿಡಿಗೇಡಿಗಳು ಈ ಬಸ್ಗಳು ಓಡಾಡಬಾರದು ಅಂತ ಹೇಳಿ ಆಟೋದಲ್ಲಿ ಆ ಬಸ್ಸನ್ನ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ ಎಂತ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಆ ಬಸ್ನಲ್ಲಿ ಓಡಾಡ್ತಾ ಇರುವಂತವ್ರು ಯಾರಿರ್ತಾರೆ? ಪ್ರಯಾಣಿಕರು, ಅವ್ರವ್ರ ಕೆಲಸಕ್ಕೆ ಅಮಾಯಕರು ಓಡಾಡ್ತಿರ್ತಾರೆ. ನೀವು ಕಲ್ಲು ತೂರೋದು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಕ್ಕೆ? ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡದಾದ್ಯಂತ ಈ ರೀತಿ ಬಿಗುವಿನ ವಾತಾವರಣ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್. ಈ ಮಧ್ಯೆ ಈ ರೀತಿಯ ಕಿಡಿಗೇಡಿಗಳ ಅಟ್ಟಹಾಸ. बस उठी रिटर्न कर दिया बस उठी रिटर्न कर दिया ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾರೆ. ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರುವಂತಹ ಕೆಲಸ ಆಗ್ತಾ ಇದೆ. ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಕಾರಣ ಬಸ್ಗಳ ಆಪರೇಟ್ ಆಗಬಾರದು ಅನ್ನುವಂಥದ್ದು ಇವರ ಉದ್ದೇಶ. ಬಸ್ಗಳನ್ನ ಇವರು ಯಾವ ರೀತಿ ಅಡ್ಡಾಡಿಕೊಂಡು ಹೋಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತಂದ್ರೆ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ಗಳು ಆಪರೇಟ್ ಆಗಬಾರದು ಅನ್ನೋದು ಇವರ ಉದ್ದೇಶ. ಬಂಟ್ವಾಳ ತಾಲೂಕಿನ ಅಮುಂಜೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಗ್ರಾಮದಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇರೋದನ್ನ ಕಂಡ ಕಿಡಿಗೇಡಿಗಳು ಈ ಬಸ್ಗಳು ಓಡಾಡಬಾರದು ಅಂತ ಹೇಳಿ ಆಟೋದಲ್ಲಿ ಆ ಬಸ್ಸನ್ನ ಅಟ್ಟಿಸ್ಕೊಂಡು ಹೋಗಿ
ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ ಎಂತ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಆ ಬಸ್ನಲ್ಲಿ ಓಡಾಡ್ತಾ ಇರುವಂತವ್ರು ಯಾರಿರ್ತಾರೆ? ಪ್ರಯಾಣಿಕರು, ಅವ್ರವ್ರ ಕೆಲಸಕ್ಕೆ ಅಮಾಯಕರು ಓಡಾಡ್ತಿರ್ತಾರೆ. ನೀವು ಕಲ್ಲು ತೂರೋದು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಯಾರು ಹೊಣೆ ಇದಕ್ಕೆ? ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡದಾದ್ಯಂತ ಈ ರೀತಿ ಬಿಗುವಿನ ವಾತಾವರಣ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್. ಈ ಮಧ್ಯೆ ಈ ರೀತಿಯ ಕಿಡಿಗೇಡಿಗಳ ಅಟ್ಟಹಾಸ. जन बस ಒಟ್ಟಿಗೆ ರಿಟರ್ನ್ करते जन बस ಒಟ್ಟಿಗೆ ರಿಟರ್ನ್ करते ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾರೆ. ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರುವಂತಹ ಕೆಲಸ ಆಗ್ತಾ ಇದೆ. ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಕಾರಣ ಬಸ್ಗಳ ಆಪರೇಟ್ ಆಗಬಾರದು ಅನ್ನುವಂಥದ್ದು ಇವರ ಉದ್ದೇಶ. ಬಸ್ಗಳನ್ನ ಇವರು ಯಾವ ರೀತಿ ಅಡ್ಡಾಡ್ಕೊಂಡು ಹೋಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತಂದ್ರೆ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ಗಳು ಆಪರೇಟ್ ಆಗಬಾರದು ಅನ್ನೋದು ಇವರ ಉದ್ದೇಶ. ಬಂಟ್ವಾಳ ತಾಲೂಕಿನ ಅಮುಂಜೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಗ್ರಾಮದಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇರೋದನ್ನ ಕಂಡ ಕಿಡಿಗೇಡಿಗಳು ಈ ಬಸ್ಗಳು ಓಡಾಡಬಾರದು ಅಂತ ಹೇಳಿ ಆಟೋದಲ್ಲಿ ಆ ಬಸ್ಸನ್ನ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ ಎಂತ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಆ ಬಸ್ನಲ್ಲಿ ಓಡಾಡ್ತಾ ಇರುವಂತವ್ರು ಯಾರಿರ್ತಾರೆ? ಪ್ರಯಾಣಿಕರು, ಅವ್ರವ್ರ ಕೆಲಸಕ್ಕೆ ಅಮಾಯಕರು ಓಡಾಡ್ತಿರ್ತಾರೆ. ನೀವು ಕಲ್ಲು ತೂರೋದು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಯಾರು ಹೊಣೆ ಇದಕ್ಕೆ? ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡದಾದ್ಯಂತ ಈ ರೀತಿ ಬಿಗುವಿನ ವಾತಾವರಣ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್. ಈ ಮಧ್ಯೆ ಈ ರೀತಿಯ ಕಿಡಿಗೇಡಿಗಳ ಅಟ್ಟಹಾಸ. जन बस ಒಟ್ಟಿಗೆ ರಿಟರ್ನ್ करते जन बस ಒಟ್ಟಿಗೆ ರಿಟರ್ನ್ करते जन बस ಒಟ್ಟಿಗೆ ರಿಟರ್ನ್ करते ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾರೆ. ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರುವಂತಹ ಕೆಲಸ ಆಗ್ತಾ ಇದೆ. ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಕಾರಣ ಬಸ್ಗಳ ಆಪರೇಟ್ ಆಗಬಾರದು ಅನ್ನುವಂಥದ್ದು ಇವರ ಉದ್ದೇಶ. ಬಸ್ಗಳನ್ನ ಇವರು ಯಾವ ರೀತಿ ಅಡ್ಡಾಡ್ಕೊಂಡು ಹೋಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತಂದ್ರೆ ಆಟೋದಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ಗಳು ಆಪರೇಟ್ ಆಗಬಾರದು ಅನ್ನೋದು ಇವರ ಉದ್ದೇಶ. ಬಂಟ್ವಾಳ ತಾಲೂಕಿನ ಅಮುಂಜೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಗ್ರಾಮದಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇರೋದನ್ನ ಕಂಡ ಕಿಡಿಗೇಡಿಗಳು ಈ ಬಸ್ಗಳು ಓಡಾಡಬಾರದು ಅಂತ ಹೇಳಿ ಆಟೋದಲ್ಲಿ ಆ ಬಸ್ಸನ್ನ ಅಟ್ಟಿಸ್ಕೊಂಡು ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ ಎಂತ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಆ ಬಸ್ನಲ್ಲಿ ಓಡಾಡ್ತಾ ಇರುವಂತವ್ರು ಯಾರಿರ್ತಾರೆ? ಪ್ರಯಾಣಿಕರು, ಅವ್ರವ್ರ ಕೆಲಸಕ್ಕೆ ಅಮಾಯಕರು ಓಡಾಡ್ತಿರ್ತಾರೆ. ನೀವು ಕಲ್ಲು ತೂರೋದು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಯಾರು ಹೊಣೆ ಇದಕ್ಕೆ? ಬಂಟ್ವಾಳದಲ್ಲಿ ಬಸ್ ಸಂಚಾರಕ್ಕೆ ಕಿಡಿಗೇಡಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಆಟೋದಲ್ಲಿ ಅಟ್ಟಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡದಾದ್ಯಂತ ಈ ರೀತಿ ಬಿಗುವಿನ ವಾತಾವರಣ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್. ಈ ಮಧ್ಯೆ ಈ ರೀತಿಯ ಕಿಡಿಗೇಡಿಗಳ ಅಟ್ಟಹಾಸ. जन बस ಒಟ್ಟಿಗೆ ರಿಟರ್ನ್ करते जन बस ಒಟ್ಟಿಗೆ ರಿಟರ್ನ್ करते
ಜಂಜನ್ ಬಸ್ ಒಟ್ಟಿಗೆ ರಿಟರ್ನ್ ಕಟ್ತಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ